ಸೇವಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಂತರಾಯಪ್ಪ ಚಿನ್ನಪ್ಪ ಸೇವಾ ಸಮಿತಿ ವತಿಯಿಂದ ಸಚಿವ ಜಮೀರ್ ಅಹಮದ್ ಜನ್ಮದಿನದ ನಿಮಿತ್ತ ಬೃಹತ್ ಆರೋಗ್ಯ ಶಿಬಿರ. ಸಮಸ್ತ ಕ್ರೈಸ್ತ ಸಮುದಾಯ ವತಿಯಿಂದ ಹಾಗೂ ಸರ್ವ ಜನಾಂಗದ ವತಿಯಿಂದ ಕೈಲಾದಷ್ಟು ಸೇವಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಂತರಾಯಪ್ಪ ಚಿನ್ನಪ್ಪ ಸೇವಾ ಸಮಿತಿ ವತಿಯಿಂದ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಶಾಸಕರು ಸಚಿವರು ಇವರ ಜನ್ಮದಿನದ ಪ್ರಯುಕ್ತ ಆಯೋಜಿಸಿದ ಉಚಿತ ಆರೋಗ್ಯ ಶಿಬಿರದಲ್ಲಿ 1,000ಕ್ಕೂ ಹೆಚ್ಚಿನ ಜನರು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯದ ಸೌಲಭ್ಯಗಳನ್ನ ಔಷಧಿಗಳನ್ನ ಪಡೆದುಕೊಂಡರು. ಮುಖ್ಯವಾಗಿ ಥೈರಾಯ್ಡ್ ಮತ್ತು ಕೊಲೆಸ್ಟ್ರಾಲ್ ಹಾಗೂ ಶುಗರ್ ರೋಗಿಗಳು ತಪಾಸಣೆ ಮಾಡಿಸಿಕೊಂಡರು. 380 ಜನ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಂಡರು. 135 ಜನಕ್ಕೆ ಉಚಿತ ಕನ್ನಡಕ ವಿತರಣೆ ಮಾಡಲಾಯಿತು. 32 ಜನ ರೋಗಿಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು. 95 ಜನ ರೋಗಿಗಳಿಗೆ ಹೃದಯ ತಪಾಸಣೆ ಇಸಿಜಿ ಮಾಡಲಾಯಿತು. ಯೆಲ್ಲೋ ಬೋರ್ಡ್ ವಾಹನದಾರರಿಗೆ ಉಚಿತ 2 ಲಕ್ಷ ರೂಪಾಯಿ ಬಾಂಡ್ ಮಾಡಿಕೊಡಲಾಯಿತು. 1917 ಜನ ಉಚಿತ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಸಹಕಾರ ಬ್ರಹ್ಮಪುತ್ರ ಸಂಘ, ಹರಿಕುಂಟೆ ಕ್ಷೇಮಾಭಿವೃದ್ಧಿ ಸಂಘ, ಸ್ಪರ್ಶ ಆಸ್ಪತ್ರೆ, ಸಾಗರ ಆಸ್ಪತ್ರೆ, ಶಂಕರ ಕಣ್ಣಿನ ಆಸ್ಪತ್ರೆ ಹಾಗೂ ಕರ್ನಾಟಕ ಸರ್ವ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘ ಉಪಸ್ಥಿತರಿದ್ದರು. ಮುಬಾರಕ್ ಜೆಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಈ ಕಮಿಟಿ ಮುಖಾಂತರ ನಮ್ಮ ಜಾವಿ ಅವ್ರಿಗೆ ಹಿಡಿದ್ರೆ, ಯಾಕಂದ್ರೆ ಅವ್ರು ಲೋಕಲಲ್ಲಿ ಇರೋರು, ಅವ್ರಿಗೆ ಹೇಳಿದ ತಕ್ಷಣ ಅವ್ರಿಗೂ ಅದನ್ನು ಆ ಸಬ್ಜೆಕ್ಟ್ನ ಕಮಿಟಿಯಲ್ಲಿ ಇಟ್ಟು ಸಬ್ಜೆಕ್ಟ್ನ ಪಾಸ್ ಮಾಡಿ ಅದಕ್ಕೇನು ಅಮೌಂಟನ್ನು ಅದು ಬಿಡುಗಡೆ ಮಾಡೋದು ಅವ್ರು ಮಾಡ್ತಾರೆ. ಅದರಿಂದ ಅವ್ರನ್ನ ಮಾಡಿರೋದು ನಮಗೆಲ್ಲ ಖುಷಿಯಾಗಿದೆ. ಈ ಒಂದು ವಿಷಯದಿಂದ ಜಮೀರ್ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸಾಹೇಬರು. ಅದಕ್ಕೋಸ್ಕರ ಈ ಒಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇದೆಲ್ಲ ಕಾರ್ಯಕ್ರಮ ನಂಬಿಕೊಂಡು ನಾವು ಮಾಡ್ತಾ ಇದ್ದೀವಿ. ಅದರಿಂದ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನನ್ನ ಹೇಳು ಮಾತಾಡ್ಬೋದು. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಇನ್ನೂ ಒಳ್ಳೆ ಮುಂದಕ್ಕೆ ಪೋಸ್ಟ್ಗಳನ್ನ ಕೊಟ್ಟು ನಡೆಸಲಿ, ಜೀವನವನ್ನು ನಡೆಸಲಿ ಅಂತ ಹೇಳಿ ಕೇಳ್ಕೊಡ್ತಾ ದೇವ್ರನ್ನ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವಾಗ ಇಲ್ಲಿ ಬಂದ್ಬಿಟ್ಟು ನಾವು ಸಂಟ್ ಪೀಟರ್ ಅಂಡ್ ಪಾಲ್ ವೆಲ್ಫೇರ್ ಅಸೋಸಿಯೇಷನ್ ಕಮ್ಯುನಿಟಿ ಮತ್ತು ಕೈಲಾಸ ಸೇವಾ ಟ್ರಸ್ಟ್ ಮತ್ತು ಬ್ರಹ್ಮಪುತ್ರ ಟ್ರಸ್ಟ್ ಮೂರು ಸಂಘದವರು ಸೇರಿ ಇದು ನಮ್ಮ ಇವತ್ತಿನ ಏನಿದೆ ಅದು ವಿಶೇಷವಾಗಿ ನಮ್ಮ ಜಮೀರ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಅವರು ನಮ್ಮ ಕ್ಷೇತ್ರದ ನಮ್ಮ ಪ್ರೆಸಿಡೆಂಟ್ ಸರ್ ಹೇಳಿದಂಗೆ ಜಯವ್ಯಾರ್ನ ಈ ನಮ್ಮ ಕ್ಷೇತ್ರದಿಂದ, ನಮ್ಮ ಚಾಮರಾಜಪೇಟೆ ಕ್ಷೇತ್ರದಿಂದ ಒಂದು ಹುಡುಗನ ಆಯ್ಕೆ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಮೇಲೂ ನಮ್ಮ ಕ್ರಿಶ್ಚಿಯನ್ಸ್ ಕನ್ನಡ ಡೆವಲಪ್ಮೆಂಟ್ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಏನೇನು ಬೇಕೋ ಅದೆಲ್ಲ ದಯವಿಟ್ಟು ಅವ್ರ ಮುಖಾಂತರ ನಮ್ಮ ಕ್ಷೇತ್ರಕ್ಕೆ ಏನೇನು ತುಂಬ ಬಡ ಜನರ ಕ್ಷೇತ್ರ ಅಂದರೆ ನಮ್ಮ ಚಾಮರಾಜಪೇಟೆ ಕ್ಷೇತ್ರನೇ. ಫ್ರೀ ಹೆಲ್ತ್ ಕ್ಯಾಂಪ್ ಮುಖಾಂತರ ಇಲ್ಲಿ ಬಡ ಜನರಿಗೆ ಸೇವೆ ಮಾಡಿ ಅವರಿಗೆ ಐ ಚೆಕಪ್ಪು, BP, ಶುಗರು, ಕಣ್ಣು ಆಪ್ರೇಷನ್ನು, ಏನೋ ಒಂದು ಬಡವರಿಗೆ ಆಗದೇ ಇರೋ ಕನ್ನಡಕ, ಕಣ್ಣು ಇಲ್ಲದವ್ರಿಗೆ, ಕಣ್ಣು ಪ್ರಾಬ್ಲಮ್ ಇರೋರಿಗೆ ಆಪ್ರೇಷನ್ ಮಾಡಿ ಅವರಿಗೆ ಕನ್ನಡಕ ಕೊಡೋ ವ್ಯವಸ್ಥೆ. ಮತ್ತು ಹೆಲ್ತಲ್ಲಿ ಏನೇನು ಪ್ರಾಬ್ಲಮ್ ಇದೆ, ದೊಡ್ಡ ಪ್ರಾಬ್ಲಮ್ ಇದ್ದರೆ ಅದು ಬಡವರಿಗೆ ಆಗದೇ ಇರೋ ಕೆಲಸನ ನಮ್ಮ ಜಾವಿಯವರು ನಮ್ಮ ಜಮೀರ್ ಅಹಮದ್ ಮುಖಾಂತರ ಲಿಂಕ್ ಮಾಡಿ ಅದು ಎಂಥ ಒಂದು ಆಪ್ರೇಷನ್ ಇದ್ರೂ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಅದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ. ಅದರಿಂದ ಈ ನಮ್ಮ ಜಾವಿಯರ್ ಅವರಿಗೆ ಕೊಟ್ಟಿರೋ ಈ ಸಂದರ್ಭವನ್ನು ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಶಕ್ತಿ ತುಂಬಿ ಬಡ ಜನರಿಗೆ ಸೇವೆ ಮಾಡಲು ನಮ್ಮ ಎಲ್ಲ ಸಂಘದ ಸರಬರಾಗಿ ಅವರಿಗೆ ನಾವು ಬೆನ್ನಾಗಿ ನಿಂತು ಅವರಿಗೆ ನಾವು ಸಹಕಾರ ಮಾಡ್ತೀವಿ. ಅದೇ ರೀತಿ ಈ ಫ್ರೀ ಕ್ಯಾಂಪ್ ಮಾಡಿದ್ದಕ್ಕೆ ಎಲ್ಲ ಸಂಘದವ್ರಿಗೂ ಎಲ್ಲ ಸದಸ್ಯರಿಗೂ ನಮಗೆ ಧನ್ಯವಾದಗಳು ತಿಳಿಸಿ. ನಮ್ಮ ಬುದ್ಧಿಸಮ್ಮು, ನಮ್ಮ ಜೈನರು, ನಮ್ಮ ಕ್ರಿಶ್ಚಿಯನ್ನು, ನಮ್ಮ ಮುಸ್ಲಿಂ ಅವರು, ನಮ್ಮ ಪಾರ್ಸಿ ಜನಾಂಗದವ್ರಿಗೆ ಎಲ್ಲರೂ ಆಶೀರ್ವಾದ ನಮ್ಮ MLA ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆಂತಂದರೆ ದೇವರು ಸ್ವಲ್ಪ ಲೇಟಾಗಿ ಕೊಡ್ತಾನೆ. ನಾವು ಕಂಡಂಗೆ ಅವ್ರ ಸಮಸ್ಯೆ ಬಂದಾಗ ತಕ್ಷಣ ಏನು ಮಾಡ್ತಾರೆ, ಸ್ಪಂದಿಸ್ತಾರೆ. ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಅವತ್ತು ಫ್ಲಾಗ್ ಹಾಸ್ಟಿಂಗ್ ಬಂದರು, ಒಂದು ವಿದ್ಯಾರ್ಥಿಗೆ ಓದೋಕ್ಕೆ ಕಷ್ಟ ಅಂದಾಗ ಅಲ್ಲೇ ಎತ್ಬಿಟ್ಟು 1 ಲಕ್ಷ ದಾನ ಕೊಟ್ಬಿಟ್ಟು ಆ ಥರ ಪುಣ್ಯ. ಯಾಕಂದರೆ ಇರೋರು ಕೊಟ್ಟು ಮಾಡ್ಕೊತಾರೆ, ಫೋನ್ ಇರೋರು ಇನ್ಫ್ಲುಯೆನ್ಸ್ ಮಾಡ್ಕೊತಾರೆ. ಏನೂ ಇಲ್ಲದಿರೋರು ಅಲ್ಲೇ ಇರ್ತಾರಲ್ಲ, ಅವ್ರನ್ನ ಹುಡುಕಿ ಆ ಸಹಾಯ ಮಾಡ್ತಾರೆ ನಮ್ಮ MLA ಅವರು. ಅದರಿಂದ ನಾವು ಸ್ಫೂರ್ತಿಯಾಗಿ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ನನ್ನ ರಾಜಕೀಯ ಜೀವನ 2001ರಿಂದ 2020 ತನಕ ಇದೆ. ಆದರೆ ನನ್ನ ಗುರುತಿಸಿ ನನಗೊಂದು ಸ್ಥಾನಮಾನ ಕೊಟ್ಟಿದ್ದು ಏಕೈಕ ವ್ಯಕ್ತಿ ಅಂತಂದರೆ ಒಬ್ಬ ಪುಣ್ಯಾತ್ಮ ಅಂತಂದರೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು. ಅವರಿಗೆ ನಾನು ಋಣಿಯಾಗಿರ್ತೀನಿ. ಮತ್ತು ಅವ್ರಿಗೆ ಏನು ಅವರ ದಾರಿ ಯಾವ ದಾರಿಯಲ್ಲಿ ಹೇಳ್ತಾರೋ, ನನ್ನ ಸ್ವಾಮಿ ನಿಷ್ಠೆ
ಅವರಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಇನ್ನು ಮತ್ತೆ ಕೊಲೆಸ್ಟ್ರಾಲ್, ಮೇನ್ ಕೊಲೆಸ್ಟ್ರಾಲ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಇವಾಗ ಈ ನಡುವೆ ತುಂಬ ಕೇಳ್ಪಟ್ಟಿರ್ಬೋದು ನೀವು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂತ. ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋ ಕಾರಣನೇ ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಜಾಸ್ತಿ ಆದಷ್ಟು ಹಾರ್ಟ್ ಪೈಪ್ಸ್ ಬ್ಲಾಕ್ ಆಗಿದೆ. ಅದೇ ರೀತಿಯಿಂದ ಅದೊಂದು ಮೇಜರ್ ಕಾರಣ. ಆಮೇಲೆ ತುಂಬ ಜನಕ್ಕೆ ಥೈರಾಯ್ಡ್ ಇರ್ತದೆ, ಥೈರಾಯ್ಡು ಗೊತ್ತಾಗಲ್ಲ ಯಾರಿಗೂ, ಅದಕ್ಕೆ ಥೈರಾಯ್ಡ್ ಟೆಸ್ಟು ಮಾಡಿಸಿದ್ವಿ. ಬಿಫೋರ್ ಫಾಸ್ಟಿಂಗ್ ಶುಗರು ಎಲ್ಲನೂ ಒಂದು ರ್ಯಾಂಡಮ್ ಆಗಿ ಎಲ್ಲ ರೆಗ್ಯುಲರ್ ಚೆಕ್ ಮಾಡಿದೆ. ಆಮೇಲೆ ಇದಕ್ಕೆ ನೆಕ್ಸ್ಟ್ ಲೆವೆಲ್ ಆಮೇಲೆ ಖಾಲಿ ಹೊಟ್ಟೆ ಆಮೇಲೆ ರ್ಯಾಂಡಮ್ ಶುಗರ್ ಮಾಡಿಸಿದ್ವಿ. ರ್ಯಾಂಡಮ್ ಶುಗರ್ಗೆ ಸ್ಪರ್ಶ ಹಾಸ್ಪಿಟಲ್ ಬಂದಿದ್ದಾರೆ, ಸಾಗರ್ ಹಾಸ್ಪಿಟಲ್ ಬಂದಿದ್ದಾರೆ, ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಬಡವ್ರಿಗೆ ಹೆಲ್ಪ್ ಆಗಲಿ ಅಂತ ಸ್ಥಳೀಯರು ಯಾರಿಗೆ ಅವಶ್ಯಕತೆ ಇದೆಯೋ ಫ್ರೀಯಾಗಿ ಆಪರೇಷನ್ ಮಾಡ್ಸೋಕ್ಕಿಂತ ಹಿಡಿದು ಅವ್ರು ಕರ್ಕೊಂಡ್ಬಂದು ಬಿಡೋ ಜವಾಬ್ದಾರಿ ಒಪ್ಕೊಂಡಿದ್ದೀವಿ. ಆಮೇಲೆ ಫ್ರೀಯಾಗಿ ಕನ್ನಡಕ ಕೊಡೋದು ಜವಾಬ್ದಾರಿ ಒಪ್ಕೊಂಡಿದ್ದೀವಿ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.